ದೇವ್ರ ಬಗ್ಗೆ ಹೇಳಲೇಬೇಕು ನಿಮಗೆ. ಅದು ದೇವ್ರ ಹೆಸರು ಗುಳೇದ ಲಕ್ಕಮ್ಮ ಅಂತ. ನಮ್ಮೂರು ಅರಪನಹಳ್ಳಿ ಇದೆ ಅಲ್ವಾ, ಅರಪನಹಳ್ಳಿ ನೀಲ್ಗುಂದ ಕ್ರಾಸಿಂದ ಹೋಗಬೇಕು. ಅದು ಹುಲಿಕಟ್ಟೆ ಅಂತ ಬರುತ್ತೆ. ಹುಲಿಕಟ್ಟೆಯಿಂದ ಮತ್ತೆ ಒಳಗಡೆ ಹೋಗಬೇಕು. ಅದು ಕಾಡಲ್ಲಿರೋ ದೇವಸ್ಥಾನ, ಕಾಡಲ್ಲಿದೆ ಅಂತೆ. ದೇವರು ಬಂದು ಗುಳೇದ ಲಕ್ಕಮ್ಮ ಬಂದುಬಿಟ್ಟು ತೊಟ್ಲಲ್ಲೇ ಕೂತ್ಕೊಂಡಿದ್ದಾರೆ. ಮತ್ತು ಈ ಥರ ಏನಾದರೂ ಮಕ್ಕಳು ಬೇಕು, ಮಕ್ಕಳಾಗ್ಲಿದ್ದವರು ಮತ್ತು ಗಂಡು ಮಗು ಬೇಕು ಇಲ್ಲ ಹೆಣ್ಮಗು ಬೇಕು ಅಂತ ಈ ಥರ ಹರಿಸ್ಕೊಳ್ತಾ ಇರ್ತಾರೆ. ಹೆಣ್ಮಗು ಇಲ್ದಿರೋರು ನಂಗೆ ಹೆಣ್ಮಗು ಆಗಲಿ, ಈ ಥರ ಬ್ಯಾಟಿ ಹಬ್ಬ ಮಾಡ್ತೀನಿ, ಇಲ್ಲ ಕೋಳಿ ತರ್ತೀನಿ, ಕೋಳಿ ಕುಯ್ತೀವಿ ಅಂತ ಈ ಥರ ಎಲ್ಲ ಅಂದ್ಕೊಳ್ತಾರೆ. ಗಂಡು ಮಗು ಇಲ್ದವರು ಈ ಥರ ಬ್ಯಾಟಿ ಹೊಡಿತೀವಿ, ಇಲ್ಲಾಂದರೆ ಬೆಳ್ಳಿ ತೊಟ್ಲು ಕೊಡ್ತೀವಿ ಅಂತಲೂ ಅಂದ್ಕೋತಾರೆ ಗೈಸ್. ಇದು ನಮ್ಮ ಗಂಡನ ಮನೆ ಕಡೆಯಿಂದ ನನಗೆ ಗೊತ್ತಾಗಿರೋದು ದೇವಸ್ಥಾನ. ನಮಗೂ ಫಸ್ಟಿಗೆ ಗೊತ್ತಿದ್ದಿಲ್ಲ. ನಾವು ನಡ್ಕೋತೀವಿ ಅಲ್ಲಿ ಇಯರ್ಲಿ ಮತ್ತು 2 ಇಯರ್ಸ್ ಒಂದ್ಸರಿ ಬ್ಯಾಟಿ ಹಬ್ಬ ಅಂತ ಮಾಡ್ತೀವಿ ಗುಳೇದ ಲಕ್ಕಮ್ಮಂಗೆ. ಒನ್ ಡೇ ಹೋಗ್ಬಿಟ್ಟು ಸ್ಟೇ ಮಾಡಿ ನೆಕ್ಸ್ಟ್ ಡೇ ಹಬ್ಬ ಮಾಡಿಸ್ಕೊಂಡು ರಿಟರ್ನ್ ಊರಿಗೆ ಹೋಗ್ತೀವಿ. A few moments later. ಆ ದೇವರಿಗೆ ಎಲ್ಲರೂ ನಡ್ಕೊಳ್ತಾರೆ, ಜಾಸ್ತಿ ಲಂಬಾಣಿಸ್ ನಡ್ಕೋತಾರೆ ಅಂತ ಹೇಳ್ತಾರೆ. ಅಲ್ಲಿ ಲಂಬಾಣಿಸ್ ತಾಂಡ ಬೇರೆ ಇದೆ ಅಲ್ಲಿ ಗುಳೇದ ಲಕ್ಕಮ್ಮಂದು ದೇವಸ್ಥಾನದಿಂದ ಆ ಕಡೆ ಮುಂದೆ. ಸೊ ನಾವು ನಡ್ಕೊಳ್ತೀವಿ, ಅವ್ರು ಲಂಬಾಣಿಸ್ ಇದ್ದಲ್ಲ, ಪ್ರತಿಯೊಬ್ಬರು ನಡ್ಕೊಳ್ತಾರೆ. ನಮ್ಮ ಊರಲ್ಲಿ ಗಂಡನ ಮನೆ ಕಡೆ ಮಜ್ಜಿಗೆರೆಯಲ್ಲಿ ಪ್ರತಿಯೊಬ್ಬರು ಆ ದೇವ್ರಿಗೆ ನಡ್ಕೊಳ್ತಾರೆ. ದೇವ್ರಿಗೆ ಪವಾಡ ತುಂಬಾ ಇದೆ. ಆ ದೇವಿ ಒಂದ್ಸರಿ ಮಾಡ್ಕೊಟ್ಟೆ ಮುಗಿತು, ಎಲ್ಲನೂ ಆಗುತ್ತೆ. ಸೊ ಹಾಗಾಗಿ ನಮಗೆ ಅಂದ್ಕೊಂಡಿದ್ದು ಆಗಿದೆ. ನಮ್ಮ ಲಕ್ಕಿ ಹುಟ್ಟಿದ್ದಾನೆ ಆಗಲಿ ಅಂತ ಅಂದ್ಕೊಂಡ್ರೆ ಆಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಏನು ಗೊತ್ತಾ, ನನ್ನ ಮಗ ಇದ್ದಾನಲ್ವ ಲಕ್ಕಿ, ಅವನು ಹುಟ್ಟಿದ್ದೇ ಒಂದು ದೇವಿ ಆಶೀರ್ವಾದದಿಂದ. ಅದು ಗುಳೇದ ಲಕ್ಕಮ್ಮ ಅಂತ, ಆ ದೇವಿ ಆಶೀರ್ವಾದದಿಂದನೇ ಅವನು ಹುಟ್ಟಿರೋದು. ಸೊ ಹಾಗಾಗಿ ನಾನು ಸ್ವಲ್ಪ ಥರ್ಡ್ ಡೆಲಿವರಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನಿವತ್ತು ನಮ್ಮ ಲಕ್ಕಿ ಇದನ್ನ ಬಗ್ಗೆ ನಿಮಗೆ ಒಂದು ಸೀಕ್ರೆಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸೀಕ್ರೆಟ್ ಏನೂ ಇಲ್ಲ ಗೈಸ್, ಎಲ್ಲರಿಗೂ ಗೊತ್ತು, ಫ್ಯಾಮಿಲಿಲಿ ಎಲ್ಲರಿಗೂ ಗೊತ್ತು, ರಿಲೇಟಿವ್ಸ್ಗೆ ಫ್ಯಾಮಿಲೀಸ್ಗೆ ಎಲ್ಲ ಗೊತ್ತು. ಹಾಗೆ ನಿಮಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ. ಈಗ ನನ್ನ ವ್ಯೂವರ್ಸಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಿಮಗೆಲ್ಲ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಆಸೆಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ನೀವು ಎಲ್ಲ ನನ್ನ ಫ್ಯಾಮಿಲಿ ಇದ್ದಾಗೆ. ಸೊ ಹಾಗಾಗಿ ನಿಮಗೂ ಕೂಡ ಇದು ಗೊತ್ತಾಗಲಿ ಅನ್ನೋದು ನನ್ನ ಆಸೆ. ಅಕ್ಕಿ ಹುಟ್ಟಿರೋದೇ ಒಂದು ದೇವರ ಆಶೀರ್ವಾದದಿಂದ. ಆ ದೇವರ ಆಶೀರ್ವಾದದಿಂದ ಅವನು ಹುಟ್ಟಿರೋದು. ಯಾವ ದೇವರು ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ ದೇವ್ರಿನ ಮೇಲೆ ನಮಗೆ ತುಂಬಾ ಏನಂತಾರೆ ನಂಬಿಕೆ ಬಂದಿದೆ. ಸೊ ಅದು ಯಾರು ದೇವಿ ಅಂತ ನಾನು ನಿಮಗೆ ಹೇಳ್ತೀನಿ. ಬಟ್ ಇವಾಗ ಹೇಗೆ ಅರ್ಕೆ ಮಾಡಿಕೊಡಿದ್ದು ಅಂತ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೀನ್ಸ್ ನನ್ನ ಜಾನುಮ ಹುಟ್ಟಿದ್ದು, ಅವಳಿಗೆ ಹುಟ್ಬಿಟ್ಟು ಅವಳು ಡಿಸೆಂಬರಲ್ಲಿ ಹುಟ್ಟಿದ್ದು. ಡಿಸೆಂಬರ್ 2, 2022ನಲ್ಲಿ ನಮ್ಮ ಜಾನುಮ ಹುಟ್ಟಿದ್ದು. ನಮ್ಮ ಜಾನುಮ ಹುಟ್ಬಿಟ್ಟು 1 ಮಂತಿಗೆ ಜಾನ್ವರಿಗೆ ಒಂದು ಜಾತ್ರೆ ಬಂತು, ಗುಳೇದ ಲಕ್ಕಮ್ಮ ಅಂತ ದೇವಿದು ಜಾತ್ರೆ. ಇಯರ್ಲಿ ಮಾಡ್ತಾರೆ, ಆದರೆ 2 ಇಯರ್ಸ್ ಒಂದ್ಸರಿ ಕುರಿ ಕಡ್ದ್ಬಿಟ್ಟು ಬ್ಯಾಟಿ ಹಬ್ಬ ಅಂತ ಮಾಡ್ತಾರೆ. ಇಯರ್ಲಿ ಒನ್ಸು ಹೋಳ್ಗೆ ಇಡಕ್ಕಿರ್ತಾರೆ. 2 ಇಯರ್ಸ್ ಒಂದ್ಸರಿ ಬ್ಯಾಟಿ ಹೊಡಿತಾರೆ. ಸೊ ಅಲ್ಲಿ ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ 2 ಇಯರ್ಸಿಗೆ ಒಂದ್ಸರಿ ನಾವು ಗುಳೇದ ಲಕ್ಕಮ್ಮನ ಜಾತ್ರೆ ಮಾಡ್ತೀವಿ. ನಮ್ಮ ಜಾನುಮ ಹುಟ್ಟಿ 1 ಮಂತಿಗೆ ಅದು ಹಬ್ಬ ಬಂದಿತ್ತು. ಸೊ ಏನಾಯ್ತಂದರೆ ನಾವು ಜಾತ್ರೆಗೆ ಹೋಗೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ಜಾನು ಇನ್ನೂ 1 ತಿಂಗಳೊಳಿದ್ಲು. ಹಾಗಾಗಿ ಎಲ್ಲರೂ ಕರೆದಿದ್ರು, ಭಾವ ಮಾವ ಮತ್ತು ನನ್ನ ವಿನು ಕರೆದಿದ್ರು. ಹೋಗೋಕ್ಕಾಗಲಿಲ್ಲ. ನಾನು, ಅಮ್ಮ, ಅಪ್ಪಾಜಿ ಮತ್ತು ನಮ್ಮ ಮಾಮ ಅವರು ಹೋಗಿದ್ರು ಜಾತ್ರೆಗೆ. ನಮ್ಮ ಅತ್ತೆ ಯಾವಾಗಲೂ ಈ ದೇವರಿಗೆ ನಡ್ಕೊಳ್ತಿದ್ದು, ಏನಾದರೂ ಹರಕೆ ಇದ್ದರೆ ಮಾಡ್ಕೊತಿದ್ರಂತೆ ಆವಾಗ. ಸೊ ಹಾಗಾಗಿ ನನ್ನ ಉಪ್ಪಿ ಹೇಳಿದರು, ಈ ಥರ ಇದು ಮಕ್ಕಳು ದೇವತೆ, ಇದು ನಾವೇನಾದರೂ ಅಂದ್ಕೊಂಡ್ರೆ ಆಗುತ್ತೆ, ಮಕ್ಕಳ ಬಗ್ಗೆ ಏನಾದರೂ ಅಂದ್ಕೊಂಡ್ರೂ ಆಗುತ್ತೆ, ಮಕ್ಕಳು ದೇವರು ಅಂತ ಹೇಳಿದರು. ಸೊ ನಮ್ಮ ಅತ್ತೆನೂ ನಡ್ಕೋತಿದ್ರು ಅಂತ ಹೇಳಿದರು ಅಲ್ವಾ. ಸೊ ಇರಲಿ ಅಂದ್ಬಿಟ್ಟು ಅಮ್ಮ ಏನಂದರು, ಇವಾಗ 2nd ಪಾಪನು ಬೇಬಿ ಗರ್ಲ್ ಆಗಿದೆ, ನಮ್ಗೆ ಆ್ಯಕ್ಚುಲಿ ಒಂದು ಬಾಯ್ ಬೇಕಿತ್ತು ಗೈಸ್. ಹಂಗಾಗ್ಬಿಟ್ಟು ಅಮ್ಮ ಏನಂದರು, ಇವಾಗ ಗುಳೇದ ಲಕ್ಕಮ್ಮಂಗೆ ಅಂದ್ಕೊಳ್ಳೋಣ, ಅದು ಮಕ್ಕಳು ದೇವರು ಅಲ್ವಾ ಅಂದ್ಬಿಟ್ಟು ನಮ್ಮ ಮನೇಲೇ ಗುಳೇದ ಲಕ್ಕಮ್ಮನ ಹೆಸ್ರ ಮೇಲೆ ₹1 ಮುಡುಕು ಕಟ್ಬಿಟ್ಟು ದೇವ್ರ ಮುಂದೆ ಇಟ್ಟಿದ್ದು. ಈ ಥರ ಹಿಂಗೆ ವರ್ಷ ತುಂಬೋದ್ರಲ್ಲಿ ಮತ್ತೆ ಒಂದು ಗಂಡು ಮಗು ಕೊಡಮ್ಮ, ನಿಮಗೆ ಬ್ಯಾಟಿ ತೊಗೊಂಬಂದು ಕುರಿ ಹೊಡೆದು ಹಬ್ಬ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಮ್ಮ ಮನೇಲೇ ಹರಕೆ ಮಾಡಿಕೊಂಡ್ರು. ಮತ್ತು ಹಬ್ಬಕ್ಕೆ ನಮ್ಮ ಮಾವ ಅವರೆಲ್ಲ ಹಬ್ಬ ಮಾಡ್ತಾರೆ ಅಲ್ವಾ ಊರಲ್ಲಿ. ಸೊ ಹಂಗಾಗ್ಬಿಟ್ಟು ನಮ್ಮಪ್ಪ ನಮ್ಮ ಮಾಮ ಹಬ್ಬಕ್ಕೆ ಹೋಗಿದ್ರು.
ಹಬ್ಬಕ್ಕೆ ಹೋಗಿದ್ರು. ಆವತ್ತಿನ ದಿನವೇ ನಾವು ಅಂದ್ಕೊಂಡ್ವಿ. ಅಂದ್ಕೊಂಡಿದ್ದಾದಮೇಲೆ ಹೀಗೆ ಆಯಿತು ಗೈಸ್. 1 ಇಯರ್ ಆಯಿತು ನಮ್ಮ ಜಾನುವಾಗೆ. 1 ಮಂತ್ ಇತ್ತು ಅವಾಗ ಹಬ್ಬ ಬಂದಾಗ. ಅದಾದಮೇಲೆ 1 ಇಯರ್ ಆಯಿತು. ನಂದು ಬಾಣಂತನ ಎಲ್ಲ ಮುಗೀತು. ನೆಕ್ಸ್ಟು ಬ್ಯಾಂಗ್ಳೂರ್ಗೆ ಹೋಗಬೇಕು 1 ಇಯರ್ ಆದಮೇಲೆ. ಇವು ಬರ್ಡೇ ಮುಗಿಸ್ಕೊಂಡು ನಾನು ನೆಕ್ಸ್ಟು ಬ್ಯಾಂಗ್ಳೂರ್ಗೆ ಹೋದೆ. ಬ್ಯಾಂಗ್ಳೂರ್ಗೆ ಹೋಗಿ 1 and 2 ಮಂತ್ಸಲ್ಲೇ ನಾನು ಮತ್ತೆ ಕನ್ಸೀವ್ ಆದೆ. ನಮಗೇನು ಅನ್ನಿಸ್ತು ಅಂದರೆ ಫಸ್ಟ್ ಇದು 1 ಇಯರ್ ಆಗಿದೆ, ಡಾಕ್ಟರ್ ಬೇರೆ 1.5 ಇಯರ್ ಅಷ್ಟೇ ಆಗಿಬಿಟ್ಟಿದೆ, ಬೈತಾರೆ ಅಂದ್ಬಿಟ್ಟು ಒಂದು 3 ಇಯರ್ಸ್ ಇಲ್ಲ 4 ಇಯರ್ಸ್ ಆದರೂ ಗ್ಯಾಪ್ ಇರಲಿ ಅಂತ ಹೇಳಿದ್ರು. ಇದು ಬೇಗ ಆಗಿಬಿಡ್ತಲ್ವಾ, ಏನು ಮಾಡೋದು ಅಂತ ನನಗೆ ಏನೂ ಗೊತ್ತಾಗಲಿಲ್ಲ. ಅದಕ್ಕೆ ಅಮ್ಮಂಗೆ ಕೇಳಿದ್ವಿ, ಅಮ್ಮ ಈ ಥರ ಆಗಿದೆ ಏನು ಮಾಡಬೇಕು ಅಂತ. ಅದು ನಾವು ಅರಕೆ ಮಾಡ್ಕೊಂಡಿದ್ದೀವಿ ಅಲ್ವಾ, ಸೊ ಹಾಗಾಗಿ ನಾವು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದೀವಿ, ಇದು ಯಾವುದಾದ್ರೂ ಆಗಲಿ ಬಿಟ್ಬಿಡೋಣ, ಆ ದೇವಿ ಮೇಲೆ ಭಾರ ಹಾಕ್ಬಿಟ್ಟು ಬಿಡೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದು. ನಾವು ಅಂದ್ಕೊಂಡಿದ್ವಿ ಬಾಯ್ ಬೇಬಿನೇ ಆಗಲಿ ಅಂತ. ಗುಳೇದ ಲಕ್ಕಮ್ಮನ ಆಶೀರ್ವಾದದಿಂದ ನೆಕ್ಸ್ಟು 1 ಇಯರ್ ಅನ್ನೋಷ್ಟರೊಳಗೆ ಅಕ್ಟೋಬರ್ 2024 ಅಕ್ಟೋಬರ್ 3ಗೆ ನಮ್ಮ ಲಕ್ಕಿ ಹುಟ್ಟಿದ. ಹೇಗೆ ಅಂದರೆ ಗೈಸ್, ನಾವು ಆ ದೇವಿನ ನೋಡಿಲ್ಲ, ಅಮ್ಮ ನಾನು ನೋಡಿಲ್ಲ. ಮದುವೆ 5 ಇಯರ್ಸ್ ಆಯಿತು, ಅಲ್ಲಿವರೆಗೂ ನಾವು ನೋಡಿಲ್ಲ ಗೈಸ್. ಗುಳೇದ ಲಕ್ಕಮ್ಮ ನೋಡಿಲ್ಲ. ಮನಸ್ಸಲ್ಲೇ ಬೇಡ್ಕೊಂಡು ಇಲ್ಲಿದ್ದೇನೆ ಕೈ ಮುಗಿಬಿಟ್ಟು ನಮ್ಮ ಮನೆ ಹತ್ರ ದೇವರಿಗೆ ಅಂದ್ಕೊಂಡಿದ್ವಿ ಗೈಸ್. ಏನಂದರೆ ನಾವು ಗುಳೇದ ಲಕ್ಕಮ್ಮನ ನೋಡಿದ್ದಿಲ್ಲ, 5 ಇಯರ್ಸ್ ಆದ್ರೂ ನೋಡಿಲ್ಲ. ಒಂದು ಸತಿ ಮದುವೆ ಆದಮೇಲೆ ಹಬ್ಬ ಬಂದಿತ್ತು, ಆವಾಗ ನಾನು ಪ್ರೆಗ್ನೆಂಟ್ ಇದ್ದೆ, ಸೊ ಹೋಗೋಕ್ಕಾಗಿರಲಿಲ್ಲ. ಸೆಕೆಂಡ್ ಟೈಮ್ ಹಬ್ಬ ಬಂದಾಗ ಜಾನುಮಾದು ಬಾಣಂತನ ಆಗಲಿದ್ದೆ, ಸೊ ಆವಾಗೂ ಹೋಗೋಕ್ಕಾಗಿರಲಿಲ್ಲ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಮದುವೆ ಆಗಿಬಿಟ್ಟು 5 ಇಂದ 6 ಇಯರ್ಸ್ ಆಗೋಕ್ಕೆ ಬಂತು. ನಾವು ಒಂದು ಸರಿನೂ ನೋಡಿದ್ದಿಲ್ಲ ಗೈಸ್. ನಮ್ಮ ಲಕ್ಕಿ ಊಟಕ್ಕಿಂತ ಮುಂಚೆ ಒಂದು ಸರಿನೂ ನಾವು ನೋಡಿದ್ದಿಲ್ಲ. ನಾ ಜಾತ್ರೆಗೂ ಹೋಗಿದ್ದಿಲ್ಲ. ಅಮ್ಮ ನಾನು ಅಕ್ಕ ಭಾವ ಮತ್ತು ನೋಡಿದ್ದಾರೆ. ಅಕ್ಕ ಭಾವ ಒಂದು ಸರಿ ಹೋಗಿದ್ರು. ಅಪ್ಪಾಜಿ 2 ಇಯರ್ಸ್ ಒಂದ್ಸರಿ ಹೋಗ್ತಾ ಇರ್ತಾರೆ. ಮಾವ ಅವರೆಲ್ಲ ಹಬ್ಬ ಮಾಡ್ತಾರಲ್ವ, ಕಾಲ್ ಮಾಡ್ತಾರೆ ಬನ್ನಿ ಅಂತ, ಹೋಗ್ತಾರೆ. ನಮ್ಮ ಲಕ್ಕಿಗೆ 1 ಇಯರ್ ಆಯಿತು. 1 ಇಯರ್ ಬರ್ಡೇ ದಿನ ನಾನು ಹಾಗೆ ನನ್ನ ಉದ್ವಿ ಮಕ್ಕಳು ಎಲ್ಲರೂ ಹೋಗಿದ್ದು, 3 ಜನ ಮಕ್ಕಳು, ನನ್ನ ಉದ್ವಿ ಗುಳೇದ ಲಕ್ಕಮ್ಮ ಹೋಗಿದ್ದು. ಅದೇ ಫಸ್ಟ್ ಟೈಮು ನಾನು ಗುಳೇದ ಲಕ್ಕಮ್ಮ ನೋಡಿದ್ದು, ಇದುವರೆಗೂ ನೋಡಿದ್ದಿಲ್ಲ. ಅದಾದಮೇಲೆ ಮತ್ತೆ ನಾವು ಜಾನ್ವರಿ 14-15 ಒಂದು ಅರ್ಕೆ ತೀರಿಸಿದ್ವಿ ಗೈಸ್. ಅರ್ಕೆ ಮಾಡ್ಕೊಂಡಿದ್ವಲ್ಲ, ಅರ್ಕೆ ತೀರಿಸಿದ್ವಿ, ಆವತ್ತು ಸೆಕೆಂಡ್ ಟೈಮ್ ನೋಡಿದ್ದು ನಾನು. ಅಮ್ಮ ಮಾತ್ರ ಫಸ್ಟ್ ಟೈಮ್ ಅರ್ಕೆಗೆ ಅಂತ ಹೋಗಿದ್ವಲ್ಲ, ಅರ್ಕೆ ತೀರ್ಸೋಕ್ಕೆ, ಅದೇ ಫಸ್ಟು ಟೈಮ್ ನೋಡಿದ್ದು ನಮ್ಮಮ್ಮ. ಸೊ ಅಮ್ಮ ಅಂದ್ಕೊಂಡಿದ್ರು ಅಲ್ವಾ, ಹರಕೆ ಮಾಡ್ಕೊಂಡಿದ್ರು. ಅಮ್ಮ ಅಪ್ಪ ಅಂದ್ಕೊಂಡಂಗೆ ಹರಕೆ ಎಲ್ಲ ತೀರಿಸಿ ಬಂದ್ವಿ. ಇವಾಗ ನಮ್ಮ ಲಕ್ಕಿಗೆ 1 ಇಯರ್ 3 ಮಂತ್ಸು. ಸೊ ಎಲ್ಲರೂ ಹೋಗ್ಬಿಟ್ಟು ಮಾಡ್ಕೊಂಡು ಬಂದ್ವಿ. ಅದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ದೇವ್ರ ಬಗ್ಗೆ ಹೇಳಲೇಬೇಕು ನಿಮಗೆ. ಅದು ದೇವ್ರ ಹೆಸರು ಗುಳೇದ ಲಕ್ಕಮ್ಮ ಅಂತ. ನಮ್ಮೂರು ಹರಪನಹಳ್ಳಿ ಇದೆ ಅಲ್ವಾ, ಹರಪನಹಳ್ಳಿ ನೀಲ್ಗುಂದ ಕ್ರಾಸಿಂದ ಹೋಗಬೇಕು. ಅದು ಹುಲಿಕಟ್ಟಿ ಅಂತ ಬರುತ್ತೆ. ಹುಲಿಕಟ್ಟಿಯಿಂದ ಮತ್ತೆ ಒಳಗಡೆ ಹೋಗಬೇಕು. ಅದು ಕಾಡಲ್ಲಿರೋ ದೇವಸ್ಥಾನ, ಕಾಡಲ್ಲಿದೆ ಅಂತೆ. ದೇವರು ಬಂದು ಗುಳೇದ ಲಕ್ಕಮ್ಮ ಬಂದುಬಿಟ್ಟು ತೊಟ್ಲಲ್ಲೇ ಕೂತ್ಕೊಂಡಿದ್ದಾರೆ. ಮತ್ತು ಈ ಥರ ಏನಾದರೂ ಮಕ್ಕಳು ಬೇಕು, ಮಕ್ಕಳಾಗಲಿದ್ದವರು, ಮತ್ತು ಗಂಡು ಮಗು ಬೇಕು ಇಲ್ಲ ಹೆಣ್ಮಗು ಬೇಕು ಅಂತ ಈ ಥರ ಹರಿಸ್ಕೊಳ್ತಾ ಇರ್ತಾರೆ. ಹೆಣ್ಮಗು ಇಲ್ಲದೆ ಇರೋರು ನಂಗೆ ಹೆಣ್ಮಗು ಆಗಲಿ, ಈ ಥರ ಬ್ಯಾಟಿ ಹಬ್ಬ ಮಾಡ್ತೀನಿ, ಇಲ್ಲ ಕೋಳಿ ತರ್ತೀನಿ, ಕೋಳಿ ಕುಯ್ತೀವಿ ಅಂತ ಈ ಥರ ಎಲ್ಲ ಅಂದ್ಕೊಳ್ತಾರೆ. ಗಂಡು ಮಗು ಇಲ್ದವರು ಈ ಥರ ಬ್ಯಾಟಿ ಹೊಡಿತೀವಿ, ಇಲ್ಲಾಂದರೆ ಬೆಳ್ಳಿ ತೊಟ್ಲು ಕೊಡ್ತೀವಿ ಅಂತಲೂ ಅಂದ್ಕೋತಾರೆ ಗೈಸ್. ಇದು ನಮ್ಮ ಗಂಡನ ಮನೆ ಕಡೆಯಿಂದ ನನಗೆ ಗೊತ್ತಾಗಿರೋದು ದೇವಸ್ಥಾನ. ನಮಗೂ ಫಸ್ಟಿಗೆ ಗೊತ್ತಿದ್ದಿಲ್ಲ. ನಾವು ನಡ್ಕೋತೀವಿ ಅಲ್ಲಿ ಇಯರ್ಲಿ ಮತ್ತು 2 ಇಯರ್ಸ್ ಒಂದ್ಸರಿ ಬ್ಯಾಟಿ ಹಬ್ಬ ಅಂತ ಮಾಡ್ತೀವಿ ಗುಳೇದ ಲಕ್ಕಮ್ಮಂಗೆ. 1 ಡೇ ಹೋಗ್ಬಿಟ್ಟು ಸ್ಟೇ ಮಾಡಿ ನೆಕ್ಸ್ಟ್ ಡೇ ಹಬ್ಬ ಮುಗಿಸ್ಕೊಂಡು ರಿಟರ್ನ್ ಊರಿಗೆ ಹೋಗ್ತೀವಿ ಗೈಸ್. ನೀವು ಕೂಡ ನಮ್ಮ ಫ್ಯಾಮಿಲಿ ಅಂತಲೇ ನಾನು ಇದನ್ನೆಲ್ಲ ಶೇರ್ ಮಾಡಿದ್ದೀನಿ. ನೀವು ಕೂಡ ನಮ್ಮ ಫ್ಯಾಮಿಲಿನೇ ಅಂತೇಳ್ಬಿಟ್ಟು ನಾನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಫ್ಯಾಮಿಲಿಗೆ, ರಿಲೇಟಿವ್ಸ್ಗೆ, ನಮ್ಮ ಮನೆ ಎಲ್ರಿಗೂ ಗೊತ್ತಿತ್ತು, ಬಟ್ ವ್ಯೂವರ್ಸಿಗೆ ಯಾರಿಗೂ ಗೊತ್ತಿರಲಿಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ಗೆ, ವ್ಯೂವರ್ಸ್ಗೆ, ವೆಲ್ ವಿಷರ್ಸ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಿಮಗೆಲ್ಲ ಹೇಳ್ತಾ ಇದ್ದೀನಿ.
ಆಮೇಲೆ ಅಪ್ಪ ಅಮ್ಮ ಎಲ್ಲ ಅದು ಹರಕೆ ತೀರಿಸಿದ್ರು, ಇದೇ ಮಂತಲ್ಲಿ ಹರಕೆ ತೀರಿಸಿದ್ರು. ಮತ್ತು ಆ ದೇವಿ ಹೆಸರು ಗುಳೇದ್ಲಕ್ಕಮ್ಮ ಅಂತ, ಅದು ಮಗಳು ತಾಯಿ. ಮತ್ತು ಈ ಥರ ಎಲ್ಲ ಹರಕೆ ಮಾಡ್ಕೊಳ್ತಿರ್ತಾರೆ ಗೈಸ್. ಬೆಳ್ಳಿ ತೊಟ್ಲು ಕೊಡ್ತೀನಿ, ಈ ಥರ ಕೋಳಿ ತಿಂತೀನಿ, ಈ ಥರ ಕುರಿ ಮಾಡ್ತೀವಿ, ಹಬ್ಬ ಮಾಡ್ಕೊಂಬರ್ತೀವಿ ಅಂತೇಳ್ಬಿಟ್ಟು ಹರಕೆ ಮಾಡ್ಕೊಳ್ತಾರೆ. ನಾವು ಕೂಡ ಹೀಗೆ ಬ್ಯಾಟಿ ಹೊಡಿತೀವಿ 2 ಕುರಿ ಅಂತ ಹೇಳಿದ್ವಿ ಅಲ್ವಾ. ಎಲ್ಲ ಮಾಡಿಬಿಟ್ಟು ಹಬ್ಬ ಮಾಡ್ಕೊಂಡು ಬಂದ್ವಿ. ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲರೂ ಬಂದಿದ್ದರು, ನಮ್ಮ ಊರಲ್ಲಿ ಊರ ಕಡೆಯಿಂದ ಎಲ್ಲರೂ ಬಂದಿದ್ದರು. ನಮ್ಮ ಮಾವ, ಚಿಕ್ಕಮ್ಮ ಅವರು ಮತ್ತು ನಮ್ಮ ಭಾವ ಅವರು, ನಮ್ಮ ಅಕ್ಕಂದ್ರೆ ಎಲ್ಲರೂ ಬಂದುಬಿಟ್ಟು ಹಬ್ಬ ಎಲ್ಲ ಚೆನ್ನಾಗಿ ಸೂಪರಾಗಿ ಎಲ್ಲ ಮಾಡಿಕೊಂಡು ಬಂದ್ವಿ. ಮಾರ್ನಿಂಗ್ 5 o'clock ಹಂಗೆ ಅಲ್ಲಿದ್ವಿ. ನೆಕ್ಸ್ಟು ನೈಟು 12 o'clock ಹಂಗೆ ಮನೇಲಿದ್ವಿ. ಎಲ್ಲರೂ ಅಮ್ಮ ಅಪ್ಪ ಅವರೆಲ್ಲ ರಿಟರ್ನ್ ಇಲ್ಲೇ ಬಂದರು. ನಾವು ಮಾತ್ರ ಊರಿಗೆ ಹೋಗ್ಬಿಟ್ಟು 1 day ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಡೇ ಇಲ್ಲಿ ದಾವಣಗೆರೆಗೆ ಬಂದ್ವಿ ಕುಂದೋಡಕ್ಕೆ. ಮೀನ್ಸ್ ಆ ದೇವರಿಗೆ ಎಲ್ಲರೂ ನಡ್ಕೊಳ್ತಾರೆ, ಜಾಸ್ತಿ ಲಂಬಾಣಿಸ್ ನಡ್ಕೋತಾರೆ ಅಂತ ಹೇಳ್ತಾರೆ. ಅಲ್ಲಿ ಲಂಬಾಣಿಸ್ ತಾಂಡ ಬೇರೆ ಇದೆ ಗೈಸ್, ಅಲ್ಲೇ ಗುಳೇದ್ಲಕ್ಕಮ್ಮಂದು ದೇವಸ್ಥಾನದಿಂದ ಆ ಕಡೆ ಮುಂದೆ. ಸೊ ನಾವು ನಡ್ಕೊಳ್ತೀವಿ, ಅವರು ಲಂಬಾಣಿಸ್ ಅಂತಲ್ಲ, ಪ್ರತಿಯೊಬ್ಬರು ನಡ್ಕೊಳ್ತಾರೆ. ನಮ್ಮ ಊರಲ್ಲಿ ಅಂದರೆ ನಮ್ಮ ಗಂಡನ ಮನೆ ಕಡೆ ಮಜ್ಜಿಗೆರೆಯಲ್ಲಿ ಪ್ರತಿಯೊಬ್ಬರೂ ಆ ದೇವ್ರಿಗೆ ನಡ್ಕೊಳ್ತಾರೆ. ಆ ದೇವ್ರಿಗೆ ಪವಾಡ ತುಂಬಾ ಇದೆ. ಆ ದೇವಿ ಒಂದು ಸರಿ ಮಾತು ಕೊಟ್ಟರೆ ಮುಗೀತು, ಎಲ್ಲನೂ ಆಗತ್ತೆ. ಸೊ ಹಾಗಾಗಿ ನಮಗೆ ಅಂದ್ಕೊಂಡಿದ್ದು ಆಗಿದೆ. ನಮ್ಮ ಲಕ್ಕಿ ಹುಟ್ಟಿದ್ದಾನೆ, ಆಗಲಿ ಅಂತ ಅಂದ್ಕೊಂಡ್ವಿ, ಆಗಿದೆ. ಸೊ ಗೈಸ್, ಏನೋ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಶೇರ್ ಮಾಡಿಕೊಂಡೆ. ಇದು ನನ್ನ ಮಗ ಹುಟ್ಟಿದ್ದು ಈ ಗುಳೇದ್ಲಕ್ಕಮ್ಮ ದೇವಿ ಆಶೀರ್ವಾದದಿಂದ. ಸೊ ಎಲ್ಲ ಚೆನ್ನಾಗಾಯಿತು. ದೇವಿ ಆಶೀರ್ವಾದದಿಂದ ನಮ್ಮ ಲಕ್ಕಿನೇ ಹುಟ್ಟಿದ. ಸೊ ಹಾಗಾಗಿ ಇವಾಗ ಎಲ್ಲ ಖುಷಿನೇ. ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿದ್ದೆ ತುಂಬ ದಿನದಿಂದ. ನಾನು ಬರ್ಡೇ ಬ್ಲಾಗ್ ಹಾಕಿದ್ನಲ್ಲ, ಅದರಲ್ಲಿ ಹೇಳಿದ್ದೆ ನಿಮಗೆ 1 year ಆದಾಗ ಗುಳೇದ್ಲಕ್ಕಮ್ಮಂಗೆ ಹೋಗಿ ಬಂದ್ವಿ, ಅದು ಆ ದೇವಿ ಆಶೀರ್ವಾದದಿಂದ ಹುಟ್ಟಿರೋದು ಪಾಪು ಅಂತ ನಿಮಗೆ ಶೇರ್ ಮಾಡಿದ್ದೆ. ಅದ್ರ ಬಗ್ಗೆ ಹೇಳ್ತೀನಿ ಇನ್ನೊಂದು ವೀಡಿಯೋದಲ್ಲ ಅಂತಲೂ ನಿಮ್ಗೆ ಮೆನ್ಷನ್ ಮಾಡಿದ್ದೆ. ಸೊ ಹಾಗಾಗಿ ಇವತ್ತು ಅದು ಎಲ್ಲ ಕ್ಲಿಯರ್ ಮಾಡಿದೆ ಗೈಸ್. ಓಕೆ, ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಹಾಗೆ ಇದಾಗಿತ್ತು ಇವತ್ತಿನ ಬ್ಲಾಗ್. ನಾನು ಮತ್ತೆ ಇನ್ನೂ ಒಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.